ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 62ನೇ ಅಧ್ಯಾಯ 8ನೇ ವಾಕ್ಯ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಪ್ರಿಯರೇ, ನಾವು ಸಾಮಾನ್ಯವಾಗಿ ಕೆಲವು ಸಮಯ ಯಾರನ್ನ ನಂಬಿದ್ದೇವೆ? ಅನೇಕ ಸಮಯಗಳಲ್ಲಿ ನಾವು ನಂಬುವಂಥದ್ದು ನಮ್ಮ ಸ್ನೇಹಿತರನ್ನ, ಕೆಲವು ಸಮಯ ನಾವು ನಂಬುವಂಥದ್ದು ನಮ್ಮ ಆತ್ಮೀಯರನ್ನ, ಕೆಲವು ಸಮಯ ನಾವು ನಂಬುವಂಥದ್ದು ನಮ್ಮ ಬಂಧು ಬಳಗವನ್ನ, ಕೆಲವು ಸಮಯ ನಾವು ನಂಬುವಂಥದ್ದು ನಮ್ಮ ಅಧಿಕಾರಿಗಳನ್ನ, ಕೆಲವು ಸಮಯ ನಾವು ನಂಬುವಂಥದ್ದು ನಮ್ಮ ಮಿತ್ರರನ್ನ, ಕೆಲವು ಸಮಯ ನಾವು ನಂಬುವಂಥದ್ದು ನಮ್ಮ ಮನೆಯವರನ್ನ, ಕೆಲವು ಸಮಯ ನಾವು ನಂಬುವಂಥದ್ದು ಈ ಲೋಕದಲ್ಲಿರುವಂಥ ಜನಗಳನ್ನ. ಆದರೆ ಇಲ್ಲಿ ದೇವರ ಆತ್ಮನು ನಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ, ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಪ್ರಿಯ ದೇವ್ರ ಮಕ್ಕಳೇ, ದೇವರ ಆತ್ಮನ ಹೇಳ್ತಿರುವಂಥ ಕಾರ್ಯವನ್ನು ಸರಿಯಾಗಿ ಗಮನಿಸ್ರಿ. ಯಾವಾಗಲೂ ದೇವರನ್ನೇ ನಂಬಬೇಕು. ಕಷ್ಟಗಳು ಬರಬಹುದು, ದುಃಖಗಳು ಬರಬಹುದು, ವೇದನೆಗಳು ಬರಬಹುದು, ಇಕ್ಕಟ್ಟುಗಳು ಬರಬಹುದು, ಅನೇಕ ರೀತಿಯ ಪರಿಸ್ಥಿತಿಗಳು ಅಲ್ಲೋಲ ಕೊಲ್ಲೋಲವಾಗಿ ನಡೆಯುತ್ತಾ ಇರಬಹುದು. ಅದು ಏನೇ ನಡೆದರೂ ಸರಿಯೇ, ಏನೇ ಬಂದರೂ ಸರಿಯೇ, ಏನೇ ಸಂಭವಿಸಿದ್ರು ಸರಿಯೇ, ಯಾವಾಗಲೂ ಏನ್ ಮಾಡ್ಬೇಕಂತೆ? ದೇವರನ್ನೇ ನಾವು ನಂಬಬೇಕಂತೆ. ಆತನ ಮೇಲೆ ನಾವು ನಂಬಿಕೆಯನ್ನು ಇಡಬೇಕೆಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆತನನ್ನು ನಂಬುವುದು ಮಾತ್ರವಲ್ಲದೆ ನಿಮ್ಮ ಹೃದಯವನ್ನ ಆತನ ಮುಂದೆ ಬಿಚ್ಚಿರಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಹೃದಯವನ್ನ ಆತನ ಮುಂದೆ ಬಿಚ್ಚಬೇಕು. ಅಂದರೆ ನಮ್ಮ ಹೃದಯದಲ್ಲಿ ಕಷ್ಟಗಳು ಇದ್ದಾವೆ, ಅನೇಕ ರೀತಿಯಾದಂಥ ವೇದನೆಗಳಿದ್ದಾವೆ, ಅನೇಕ ರೀತಿಯಾದಂಥ ದುಃಖಗಳಿದ್ದಾವೆ, ಅನೇಕ ರೀತಿಯಾದಂಥ ಪರಿಸ್ಥಿತಿಗಳನ್ನು ಹೃದಯದೊಳಗಡೆ ಇಟ್ಕೊಂಡು ಸಹಿಸ್ಕೊಳ್ತಾ ಇದ್ದಾವೆ. ಯಾರ ಹತ್ರನೂ ಹೇಳಲಿಕ್ಕಾಗಲಾರ್ದ ಕೆಲವು ನೋವುಗಳು, ಯಾರ ಹತ್ರನೂ ಹಂಚಲಿಕ್ಕಾಗಲಾರ್ದ ಕೆಲವು ಪರಿಸ್ಥಿತಿಗಳು, ಯಾರ ಮುಂದೆಯೂ ಹೇಳಲಿಕ್ಕೆ ಆಗದಂಥ ಕೆಲವು ಸನ್ನಿವೇಶಗಳನ್ನು ನಮ್ಮ ಹೃದಯದಲ್ಲೇ ಇಟ್ಟುಕೊಂಡು ಕೊರಗುತ್ತಾ ಇದ್ದಾವೆ. ಆದರೆ ನಾವು ಇದನ್ನ ಬಿಚ್ಚಿ ಹೇಳಬೇಕಾದ್ರೆ ನಮ್ಮ ಹೃದಯದಲ್ಲಿರುವುದನ್ನ ನೇರವಾಗಿ ಒಬ್ಬರ ಹತ್ರ ನಾವು ಹಂಚಿಕೊಳ್ಳಬೇಕಾದ್ರೆ ನಾವು ಸಾಮಾನ್ಯವಾಗಿ ಈ ಲೋಕದಲ್ಲಿ ನಾವು ಹುಡುಕುವಂಥದ್ದು ಎಂಥವರಾಗಿರ್ತಾರೆ ಅಂದ್ರೆ, ನಮ್ಮ ಆತ್ಮೀಯರು, ನಮಗೆ ತುಂಬಾ ಹತ್ತಿರವಾದವರ ಜೊತೆ ನಾವು ನಮ್ಮ ಹೃದಯದಲ್ಲಿರುವಂಥ ಭಾರವನ್ನು, ನಮ್ಮ ಹೃದಯದಲ್ಲಿರುವಂಥ ನೋವುಗಳನ್ನ, ನಮ್ಮ ಹೃದಯದಲ್ಲಿರುವಂಥ ವೇದನೆಗಳನ್ನ, ನಮ್ಮ ಪರಿಸ್ಥಿತಿಗಳನ್ನ ಅವರ ಮುಂದೆ ಹೇಳಿಕೊಳ್ಳುತ್ತೇವೆ, ಅವರ ಮುಂದೆ ನಮ್ಮ ಹೃದಯವನ್ನ ಬಿಚ್ಚುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನ ಹೇಳ್ತಿದ್ದಾನೆ, ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಅಂದರೆ ನಮ್ಮ ಹೃದಯದಲ್ಲಿರುವಂಥ ಕಷ್ಟಗಳಾಗಿರಬಹುದು, ದುಃಖಗಳಾಗಿರಬಹುದು, ಕಣ್ಣೀರುಗಳಾಗಿರಬಹುದು, ವೇದನೆಗಳಾಗಿರಬಹುದು, ಎಂತಹ ಸನ್ನಿವೇಶಗಳಾಗಿರಬಹುದು, ಅನೇಕ ರೀತಿಯ ಪರಿಸ್ಥಿತಿಗಳನ್ನು ಒಳಗಡೆ ಇಟ್ಕೊಂಡು ಕೊರಗುತ್ತಾ ಇರಬಹುದು, ನಿಮ್ಮ ಮನಸ್ಸು ಮುರಿದೋಗಿರಬಹುದು, ನೀವು ಬಹಳ ನೊಂದಿರಬಹುದು. ಎಲ್ಲ ಕಾರ್ಯಗಳನ್ನ ದೇವರ ಮುಂದೆ ಬಿಚ್ಚಿಡಬೇಕು. ಯಾಕೆಂದ್ರೆ ದೇವರು ನಮ್ಮ ಆಶ್ರಯವಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮಗೆ ದೇವರೇ ಆಶ್ರಯವಾಗಿರುವುದರಿಂದ ನಾವು ಯಾವಾಗಲೂ ಆತನ ಮುಂದೆ ಹೇಳುವವರಾಗಿರಬೇಕು. ಯಾಕೆ ಅಂದರೆ ಪ್ರಿಯ ದೇವರ ಮಕ್ಕಳೇ, ಅದರ ಕೆಳಗಡೆ 9ನೇ ವಾಕ್ಯವನ್ನು ನೀವು ಗಮನಿಸೋದಾದ್ರೆ ದೇವರ ಆತ್ಮನು ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಬಿಟ್ಟ, ನರರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ, ಅವರೆಲ್ಲರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು ಎಂಬುದಾಗಿ 9ನೇ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದಾರೆ. ನರರು ಬರೀ ಉಸಿರೇ, ಜನರು, ಈ ಲೋಕದಲ್ಲಿರುವಂಥ ಜನರು ಬರೀ ಉಸಿರು ಅಷ್ಟೇ. ನರಾಧಿಪತಿಗಳು ಅಂದರೆ ಜನಗಳಿಗೆ ಅಧಿಪತಿಗಳಾಗಿರುವವರು, ಯಜಮಾನಗಳಾಗಿರುವಂಥವರು, ನಮ್ಮನ್ನ ಆಳ್ವಿಕೆ ಮಾಡುತ್ತಿರುವಂಥವರು, ಅಥವಾ ನಮ್ಮ ಆತ್ಮೀಯರು, ನಮ್ಮ ಬಂಧು ಮಿತ್ರರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಏನಾಗಿದ್ದರಂತೆ? ಬರೀ ಮಾಯವೇ. ನರಾಧಿಪತಿಗಳು ಬರೀ ಮಾಯ ಅಷ್ಟೇ. ಅವರೆಲ್ಲರೂ ತ್ರಾಸಿನಲ್ಲಿ, ಅಂದ್ರೆ ತೂಕ ಹಾಕಿ ನೋಡಿದ್ರೆ ಉಸಿರಿಗಿಂತಲೂ ಲಘುವಂತೆ. ನಾವು ಉಸಿರು ಹೇಳೋದು, ಉಸಿರು ಬಿಡುವಾಗ ಆ ಉಸಿರನ್ನ ನಾವು ಲೆಕ್ಕ ಮಾಡಿ ನೋಡಕ್ಕಾಗ್ತದ? ತೂಗಿಸಿ ನೋಡಕ್ಕಾಗ್ತದ?
ಆ ಉಸಿರಿಗಿಂತಲೂ ಲಘುವಾದವರು ಮನುಷ್ಯರು. ಅವರ ಮುಂದ್ಗಡೆ ನಿಮ್ಮ ಹೃದಯವನ್ನ ಬಿಚ್ಚಬೇಡ್ರಿ. ಅವರ ಮುಂದ್ಗಡೆ ನಿಮ್ಮ ಹೃದಯದಲ್ಲಿರುವಂತಹ ವೇದನೆಯನ್ನ ಹೇಳ್ಕೋಬೇಡ್ರಿ. ಆ ಮನುಷ್ಯರ ಮುಂದ್ಗಡೆ ನಿಮ್ಮ ಹೃದಯದಲ್ಲಿರುವಂತಹ ಕಷ್ಟಗಳನ್ನ ಹಂಚ್ಕೊಳ್ಳಬೇಡ್ರಿ. ನಿಮ್ಮ ಪರಿಸ್ಥಿತಿಗಳನ್ನ ಅವರ ಮುಂದ್ಗಡೆ ಹಂಚ್ಕೋಬೇಡ್ರಿ. ನಿಮ್ಮ ಸ್ಥಿತಿಗತಿಗಳನ್ನ ಅವರ ಮುಂದ್ಗಡೆ ಹೇಳ್ಕೋಬೇಡ್ರಿ. ನೀವು ಎಂಥದೇ ಪರಿಸ್ಥಿತಿಗಳಲ್ಲಿ ನಡೀತಾ ಇರಬಹುದು, ಯಾವುದೇ ಒಂದು ಸ್ಥಿತಿಗತಿಗಳಲ್ಲಿ ನಡೀತಾ ಇರಬಹುದು, ಯಾವುದೇ ಒಂದು ವೇದನೆಯಲ್ಲಿ ನಡೀತಾ ಇರಬಹುದು, ನಿಮ್ಮ ಪರಿಸ್ಥಿತಿಗಳು ಅಲ್ಲೋಲಕೊಳ್ಳೋಲವಾಗಿ ಇರಬಹುದು. ನೀವು ಯಾರ ಮುಂದೆಯೂ ಹೇಳಲಾರದಂತ ಕೆಲವು ಕಾರ್ಯಗಳಲ್ಲಿ ನೊಂದಿರಬಹುದು. ಯಾರ ಮುಂದೆನೂ ಹಂಚಲಾರದ ಕೆಲವು ವಿಷಯಗಳನ್ನ ಇಟ್ಟುಕೊಂಡು ಕೊರಗುತ್ತಾ ಇರಬಹುದು. ನಿಮ್ಮ ಹೃದಯವು ಬಹಳ ಭಾರವುಳ್ಳದಾಗಿರಬಹುದು. ಒಂದು ಕಳ್ಳಿನ ರೀತಿಯಲ್ಲಿ ನಿಮ್ಮ ಹೃದಯವು ಬಹಳ ವೇದನೆಯಲ್ಲಿರಬಹುದು. ಬಹಳ ಭಾರವನ್ನ, ಕಷ್ಟವನ್ನ ಇಟ್ಕೊಂಡಿರಬಹುದು. ನಿಮ್ಮ ಹೃದಯವು ಬಹಳ ಮುರಿದೋಗಿರಬಹುದು. ನೀವು ಏನು ಮಾಡಬೇಕಂದ್ರೆ ದೇವರ ಮುಂದ್ಗಡೆ ನಿಮ್ಮ ಹೃದಯವನ್ನ ಬಿಚ್ಚಬೇಕು. ಯಥಾರ್ಥವಾಗಿ ಎಲ್ಲವೂ ನೇರವಾಗಿ ಇದ್ದ ಹಾಗೆ ದೇವರ ಮುಂದ್ಗಡೆ ನಿಮ್ಮ ಹೃದಯವನ್ನ ಬಿಚ್ಚಿ ಕಣ್ಣೀರಿನಿಂದ ನೀವು ಪ್ರಾರ್ಥಿಸುವುದಾದರೆ ದೇವರು ನಿಮಗೆ ಆಶ್ರಯವಾಗಿ ಆತನು ಬರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ ಈ ಒಂದು ವಾಕ್ಯದ ಮುಖಾಂತರ ನನ್ನನ್ನು ಸಂಧಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ದೇವರೇ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು ಎಂಬ ವಾಕ್ಯದ ಮುಖಾಂತರ ನಮ್ಮನ್ನ ಸಂಧಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯವನ್ನು ಕೇಳುತ್ತಿರುವಂತ ಮಕ್ಕಳು ದೇವರೇ, ಅವರ ಹೃದಯವನ್ನು ಯಾರ ಮುಂದ್ಗಡೆ ಬಿಚ್ಚಿ ಹೇಳ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಸ್ವಾಮಿ. ಅವ್ರ ಹೃದಯದಲ್ಲಿ ಎಂಥದ ಪರಿಸ್ಥಿತಿಗಳಿದೆಯೋ ನನಗೆ ಗೊತ್ತಿಲ್ಲ ದೇವರೇ. ಅವ್ರ ಹೃದಯದಲ್ಲಿ ಕಷ್ಟಗಳು, ವೇದನೆಗಳು, ದುಃಖಗಳು, ಎಂಥ ಪರಿಸ್ಥಿತಿಗಳು, ಅಲ್ಲೋಕೊಳ್ಳವಾದಂಥ ಕೆಲವು ಸ್ಥಿತಿಗತಿಗಳು, ಅಥವಾ ದೇವರೇ ಅವರ ಮನಸ್ಸು ಬಹಳ ಮುರಿದೋಗಿ ಹೇಳಲಿಕ್ಕಾಗಲಾರದ ವೇದನೆಗಳು, ಹೇಳಲಿಕ್ಕಾಗಲಾರದ ನೋವುಗಳು ಅವ್ರ ಹೃದಯದಲ್ಲಿ ಇವತ್ತು ಇಟ್ಕೊಂಡು ಇರಬಹುದು ಸ್ವಾಮಿ. ಅವ್ರ ಹೃದಯದಲ್ಲಿರುವ ಎಲ್ಲ ನೋವುಗಳನ್ನು ನಿಮ್ಮ ಮುಂದೆಗಡೆ ಬಿಚ್ಚಿ ಹೇಳಬೇಕೆಂಬುದಾಗಿ ಕರ್ತನೆ ನೀನೇ ಅವರಿಗೆ ಆಶ್ರಯವಾಗಿದೆ ಎಂಬುದಾಗಿ ಸ್ವಾಮಿ ಸ್ಪಷ್ಟವಾಗಿ ಕರ್ತನೆ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ನರೆಲ್ಲರೂ ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ, ಅವರೆಲ್ಲ ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು ಎಂಬ ವಾಕ್ಯಗಳ ಮುಖಾಂತರ ದೇವರೇ ನಮ್ಮನ್ನ ಸಂಧಿಸಿ ನಮ್ಮನ್ನ ಕರ್ತನೆ ಉತ್ತೇಜನ ಪಡಿಸಿದ್ದಕ್ಕಾಗಿ ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಸ್ವಾಮಿ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.